ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ದಿನವೆಲ್ಲ ಒಂಥರ ಗಡಿಬಿಡಿ ಬೆಳಗ್ಗೆಯಿಂದನ ಒಂದೆರಡು ತಾಸು ಟೆನ್ಷನ್ನು, ಅದಾದ ಮೇಲೆ ಸ್ವಲ್ಪ ರಿಲೀಫು, ಅದಾದ ಮೇಲೆ ರೆಸ್ಟು. ಇದು ನಿನಗೂ ಒಂದೇ ದಿನದ್ದು ಹೌದು ನಾನು ಹೇಳುವುದು ಉದಾಹರಣೆ, ಆಯಿತಾ? ಆದರೆ ಇದೇ ರೀತಿ ಜೀವನದಲ್ಲೂ ಇರುತ್ತದೆ. ಒಂದು ಸ್ವಲ್ಪ ದಿನ ತುಂಬ ಟೆನ್ಷನ್, ಅಯ್ಯೋ ಏನು ಮಾಡಬೇಕು ಏನಿಲ್ಲ, ಏನು ಮಾಡಬೇಕು ಏನಿಲ್ಲ ಅಂತ ಒದ್ದಾಡ್ತಾ ಇದ್ದೀಯ. ಆ ಸಮಸ್ಯೆ ಬಗೆಹರಿತಂದರೆ ತುಂಬ ರಿಲೀಫ್, ಎಷ್ಟೊಂದು ಸಮಾಧಾನವಾಯಿತು ಅಂತ ಕುಣಗ್ತಾ ಇದ್ದೀಯ. ನೋಡು ಕಂದ, ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಸಮಸ್ಯೆ ಬರಬೇಕಂದ್ರೆ ಅದು ಅವರುಗಳ ಶತ್ರುವಿನಿಂದನೇ ಸಾಧ್ಯ. ಮೊಟ್ಟ ಮೊದಲ ಈ ಶತ್ರುವು ನಿನ್ನ ಮನಸ್ಸಿನಲ್ಲೇ ಇದ್ದಾನೆ. ನಿನ್ನ ಒಳ್ಳೆ ಸಂಗಾತಿ ಯಾರು ಹೇಳಿ ನೋಡೋಣ? ಹೌದು, ನಿನ್ನ ಒಳ್ಳೆ ಸಂಗಾತಿ ಯಾರು? ಬೇರೆ ಯಾರೂ ಅಲ್ಲ, ನಿನಗೆ ನೀನೇ ಸಂಗಾತಿ. ಎಲ್ಲಾದರೂ ಹೊರಗಡೆ ಹೋಗುವಾಗ ನಿನಗೆ ನೀನೇ ಜೊತೆಯಾಗಿರಬೇಕೇ ಹೊರತು ಬೇರೆ ಯಾರೂ ಅಲ್ಲ, ಯಾರೂ ಬರೋದಿಲ್ಲ. ಹಾಗಾಗಿ ಮೊದಲು ನೀನು ಏನೆಂಬುದನ್ನು ನೀನೇ ಅರ್ಥ ಮಾಡಿಕೊ. ನಿನಗೆ ಧೈರ್ಯ ಇದ್ದರೆ ಮುನ್ನುಗ್ಗು, ಇಲ್ಲ ಅಂದರೆ ಇಲ್ಲ. ನಿನಗೆ ಮಾಡುವಂಥ ಕೆಲಸ ಮಾಡುವಂಥ ಶಕ್ತಿ ಇದೆಯಾ, ಅದನ್ನು ಒಪ್ಪಿಕೊ. ಇಲ್ಲಾಂದರೆ ಒಪ್ಪಿಕೊಳ್ಳಬೇಡ. ಬೇರೆಯವರ ಮೇಲೆ ಅವಲಂಬನೆ ಆಗಬೇಡ. ಬೇರೆಯವರು ನನ್ನ ಜೊತೆಗಿದ್ದಾರೆ ಹಾಗಾದರೆ ಮಾಡಬಹುದು, ತಪ್ಪು, ದೊಡ್ಡ ತಪ್ಪು ಇದು. ನಿನ್ನ ಮೇಲೆ ಶಕ್ತಿ ಇದೆಯಾ, ನಿನ್ನೊಳಗೆ ನಾನಿದ್ದೇನೆ, ನೀನು ಒಪ್ಪಿಕೊ, ಅದನ್ನು ನಾನು ನಡೆಸಿಕೊಡುತ್ತೇನೆ, ಚಿಂತೆ ಮಾಡಬೇಡ. ಆದರೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇಟ್ಟು ಮುಂದಿನ ಹೆಜ್ಜೆ ಇಟ್ಟಿದ್ದೆ ಆದರೆ ಜಯ ಖಂಡಿತವಾಗಲೂ ಸಾಧ್ಯ ಕಂದ. ಹಾಗಾಗಿ ಒಳ್ಳೆ ಸಂಗಾತಿ ನೀನೇ ಅಲ್ವಾ? ನೀನು ನೋಡಲಿಕ್ಕೂ ಚೆನ್ನಾಗಿದ್ದೀಯಾ, ಒಳ್ಳೆ ಕೆಲಸವೂ ಮಾಡ್ತಾ ಇದ್ದೀಯಾ, ಮಾತು ಚೆನ್ನಾಗಿ ಆಡ್ತಾ ಇದ್ದೀಯಾ, ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದೆ. ಒಬ್ಬ ಒಳ್ಳೆ ಮನುಷ್ಯನಿಗೆ ಬೇಕಾಗಿರೋದೇ ಇದು. ಚಿಂತೆ ಮಾಡಬೇಡ. ನೀನು ಹಿಡಿದಂಥ ಕೆಲಸ ಎಲ್ಲವೂ ಯಶಸ್ವಿನೇ ಆಗ್ತಾಯಿದೆ. ಯೋಚನೆಯೂ ಬಿಟ್ಟು ಬಿಡು. ಹಾಗೆ ಮನೆ ಕೆಲಸ, ಆ ಕೆಲಸ ಆಗಿಲ್ಲ, ಈ ಕೆಲಸ, ಸಮಾಧಾನದಿಂದ ಇರು. 10 ಕೆಲಸ ಮಾಡುವೆಯಂತೆ. ಒಂದೇ ಸರ್ತಿ ನೀನು ಎಲ್ಲವನ್ನೂ ಮಾಡಿ ಮುಗಿಸುವಂಥ ಶಕ್ತಿ ನಿನ್ನಲ್ಲಿದೆ. ಚಿಂತೆ ಮಾಡಬೇಡ, ಒದ್ದಾಡಲಿಕ್ಕೂ ಹೋಗಬೇಡ. ಈಗಾಗಲೇ ನಿನಗೆ ಮಲಗಿ ಎದ್ದಾದ ಮೇಲೆ ನರ ಎಲ್ಲ ಬಾವು ಬರ್ತಾ ಇದೆ ಬಾಬಾ. ಒಂದು ಹೆಜ್ಜೆ ಮುಂದಿಟ್ಟರೆ ಎಲ್ಲಿ ನನ್ನ ನರ ಉಬ್ಬಿ ರಕ್ತ ಹೊರಗಡೆ ಬರ್ತಾ ಇದೆ ಅನ್ನೋ ಫೀಲ್ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದೆಲ್ಲ ಆಗ್ತಾ ಇರೋದು ನಿನ್ನಲ್ಲಿರುವಂಥ ಸುಸ್ತು. ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ. ಇರಲಿ ಕಂದ, ವೈದ್ಯರ ಸಲಹೆ ಮೇರೆಗೆ ಏನು ಆರೋಗ್ಯ ತಪಾಸಣೆ ಮಾಡಿಕೊಂಡಿದ್ದು ಅದು ಮಾತ್ರೇನು ಸರಿಯಾಗಿ ತೆಗೆದುಕೊ. ನಿನ್ನ ತಾಯಿ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡ. ತಾಯಿ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಅಷ್ಟೇ ಅಲ್ಲ, ಅವರು ಕೊಟ್ಟಂಥ ಮಾತ್ರೆಯಿಂದ ಅವರಿಗೆಲ್ಲವೂ ಒಳ್ಳೆಯದೇ ಆಗ್ತಾಯಿದೆ. ಹಾಗೆಯೇ ಇನ್ನು ಒಂದು ರಾತ್ರಿ ಮಲಗುವಾಗ ಪ್ರತಿದಿನ ತಪ್ಪದೆ ಹನುಮಾನ್ ಚಾಲೀಸನೆ ಕೇಳಿ ಮಲಗು, ಕೇಳಿ ಹೇಳು. ಗಜೇಂದ್ರ ಮೋಕ್ಷ ಮರೆತು ಬಿಟ್ಟಿದ್ದೆ ಯಾಕಂದ ಮಾಡೋದನ್ನು ಪ್ರತಿದಿನ ನಿನಗೆ ದಿನಂಪ್ರತಿ ಸಾಯಿ ಸಚ್ಚರಿತೆ ಓದಲಿಕ್ಕಾಗದೇ ಇದ್ರೂ ಕಡೆ ಪಕ್ಷ ಮುಟ್ಟಿ ಪೂಜೆನಾದರೂ ಮಾಡು ಅಂತ ಹೇಳಿದ್ದೆ ನಿನಗೆ. ಎಲ್ಲ ಒಳ್ಳೆಯದಾಗ್ತಾ ಇದೆ. ಒಳ್ಳೆಯದ್ರ ಸೂಚನೆ ಒಂದೊಂದಾಗಿ ನಿನಗೆ ಸಿಗ್ತಾ ಇವೆ. ನೆಮ್ಮದಿಯಿಂದ ನಿದ್ದೆ ಮಾಡು, ನಾನಿದ್ದೇನೆ, ಆಯಿತಾ?